ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೊಂತ ಹೋಗೋಣ. ಈ ಒಂದು ಯೋಜನೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅರಣ್ಯ ಇಲಾಖೆ ಕಡೆಯಿಂದ ರೈತರಿಗಾಗಿರ್ಬೋದು, ಯಾರಾದ್ರೂ ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೂ ಕೂಡ ಪರವಾಗಿಲ್ಲ, ನಿಮ್ದು ಜಮೀನಿದ್ರೆ ನಿಮ್ಮ ಜಮೀನಿನಲ್ಲಿ ಅರಣ್ಯ ಕೃಷಿಯನ್ನ ಮಾಡೋದಕ್ಕೆ ಪ್ರೋತ್ಸಾಹವನ್ನ ಕೊಡ್ತಾರೆ. ಅಂತ ಅಂದ್ರೆ ಸಸಿಗಳನ್ನು ಕೂಡ ಅವರೇ ಕೊಟ್ಟು ಆ ಸಸಿಗಳನ್ನ ಬೆಳೆಸೋದಕ್ಕೂ ಕೂಡ ಪ್ರೋತ್ಸಾಹದ ರೂಪದಲ್ಲಿ ಹಣವನ್ನ ಕೊಡ್ತಾರೆ. ಆಮೇಲೆ ಅವುಗಳನ್ನ ಬೆಳೆಸಾದ್ಮೇಲೆ ನಿಮಗೆ ಒಂದು ಆದಾಯದ ರೂಪವಾಗಿ ಅದು ಟರ್ನ್ ಆಗುತ್ತೆ. ಹಾಗಾಗಿ ಈ ಒಂದು ಯೋಜನೆಯನ್ನ ಮಿಸ್ ಮಾಡ್ಕೋಬೇಡಿ ಯಾರು ಕೂಡ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು, ಮತ್ತೆ ಯಾವ ಯಾವ ದಾಖಲಾತಿಗಳು ಬೇಕು, ಯಾವ ಯಾವ ಸಸಿಗಳನ್ನ ಕೊಡ್ತಾರೆ ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ಮತ್ತೆ ಕೃಷಿ ಸಂಬಂಧಿತ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈತರು ತಮ್ಮ ಜಮೀನಿನಲ್ಲಿ ಮರಗಳನ್ನ ಬೆಳೆಸೋದನ್ನ ಪ್ರೋತ್ಸಾಹ ಮಾಡೋದಕ್ಕೋಸ್ಕರ ಕರ್ನಾಟಕ ಅರಣ್ಯ ಇಲಾಖೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಒಂದು ಯೋಜನೆಯಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, 1 ರಿಂದ 5 ರೂಪಾಯಿ, ಮ್ಯಾಕ್ಸಿಮಮ್ 5 ರೂಪಾಯಿ ಒಳಗಡೆ ನಿಮ್ಗೆ ಸಸಿಗಳನ್ನ ಕೊಡ್ತಾರೆ. ಅವು ಯಾವ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್. ಆ ಸಸಿಗಳನ್ನ ಕೊಟ್ಬಿಟ್ಟು ನಿಮ್ಗೆ ಅವುಗಳನ್ನ ಬೆಳೆಸೋದಕ್ಕೆ 3 ವರ್ಷಗಳ ಕಾಲ ಪ್ರೋತ್ಸಾಹ ಧನವನ್ನ ಕೊಡ್ತಾರೆ. ಯಾವ ರೀತಿ ಅಂತಂದ್ರೆ, 1 ವರ್ಷದ ಕೊನೆಯಲ್ಲಿ ಅಂತಂದ್ರೆ ನೀವು ಸಸಿಗಳನ್ನ ತಾಂಡಿರ್ತಾರಲ್ಲ, ಸಸಿಗಳನ್ನ ತಾಂಡಾದ್ಮೇಲೆ 1 ವರ್ಷದ ಕೊನೆಯಲ್ಲಿ ಎಷ್ಟು ಗಿಡಗಳು ಉಳ್ಕೊಳ್ತವೆ ಅವಕ್ಕೆ 35 ರೂಪಾಯಿ, ಪ್ರತಿಯೊಂದು ಗಿಡಕ್ಕೆ 35 ರೂಪಾಯಿಯನ್ನ ಕೊಡ್ತಾರೆ. ಉದಾಹರಣೆಗೆ ನೀವು ಇವಾಗ 100 ಸಸಿಗಳನ್ನ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ, ಅದರಲ್ಲಿ 80 ಉಳ್ಕೊಂಡಿದ್ರೆ 1 ವರ್ಷದ ಕೊನೆಯಲ್ಲಿ 80 ಸಸಿಗೂ ಕೂಡ 35 ರೂಪಾಯಿ ಹಂಗೆ ಕೊಡ್ತಾರೆ. ನೆಕ್ಸ್ಟ್ 2ನೇ ವರ್ಷದಲ್ಲಿ ಎಷ್ಟು ಉಳ್ಕೊಂಡಿದ್ದಾವೆ ನೋಡ್ತಾರೆ, ಆ 2ನೇ ವರ್ಷದ ಕೊನೆಯಲ್ಲಿ 40 ರೂಪಾಯಿಯನ್ನ ಕೊಡ್ತಾರೆ. 3ನೇ ವರ್ಷದ ಕೊನೆಯಲ್ಲಿ ಮತ್ತೆ ನೋಡ್ತಾರೆ, 3ನೇ ವರ್ಷದ ಕೊನೆಯಲ್ಲಿ ಎಷ್ಟು ಉಳ್ಕೊಂಡಿದ್ದಾವೆ ನೋಡ್ತಾರೆ, ಅದಕ್ಕೆ 50 ರೂಪಾಯಿಯನ್ನ ಕೊಡ್ತಾರೆ. ಇದು ಏನು, ಸಹಾಯಧನದ ರೂಪದಲ್ಲಿ ಹಣವನ್ನ ಕೊಡೋದು. ಯಾಕಂತಂದ್ರೆ ನೀವು ಮರಗಳನ್ನ ಬೆಳೆಸ್ಬೇಕಲ್ವಾ, ಅದಕ್ಕೋಸ್ಕರ ಅರಣ್ಯ ಕೃಷಿಯನ್ನ ಪ್ರಚೋದನೆ ಮಾಡೋದಕ್ಕೋಸ್ಕರ ಅಂತಾನೆ ಈ ಒಂದು ಯೋಜನೆ ಮುಖಾಂತರ ಕಡಿಮೆ ದರದಲ್ಲಿ ನಿಮ್ಗೆ ಸಸಿಗಳನ್ನ ಕೂಡ ಕೊಟ್ಟು ಆ ಸಸಿಗಳನ್ನ ಬೆಳೆಸೋದಕ್ಕೆ ಪ್ರೋತ್ಸಾಹ ಧನವನ್ನ ಕೂಡ ಅರಣ್ಯ ಇಲಾಖೆ ಕಡೆಯಿಂದ ಸಿಗುತ್ತೆ. ಹಾಗಾದ್ರೆ ಈ ಒಂದು ಯೋಜನೆ ಮುಖಾಂತರ ಸಸಿಗಳನ್ನ ತಗೊಂಡು ನೆಡೋದ್ರಲ್ಲಿ ನಮಗೆ ಏನು ಲಾಭ ನೋಡಿ. ನೀವು ಜಮೀನನ್ನ ಖಾಲಿ ಬಿಟ್ಟಿದ್ದೀರಾ ಅಂತ ಅನ್ಕೊಳ್ಳಿ, ಇಲ್ಲ ಅಂತಂದ್ರೆ ನಿಮ್ದು ಜಮೀನಿದೆ, ನಾನು ಅರಣ್ಯ ಕೃಷಿಯನ್ನ ಮಾಡಬೇಕು ಅಂತ ಇದ್ರೆ ಇದರಿಂದ ಭಾರಿ ಲಾಭಾಂಶಗಳು ಸಿಗುತ್ತೆ. ಮೊದಲನೆಯದಾಗಿ ಸಿಗುವಂಥದ್ದು ಲಾಂಗ್ ಟರ್ಮ್ ನಲ್ಲಿ ನಿಮಗೆ ಆದಾಯ. ಯಾಕಂತಂದ್ರೆ ನೀಲಗಿರಿ ಕೊಡ್ತಾರೆ, ಅಕೇಶಿಯಾ ಕೊಡ್ತಾರೆ, ಸಿಲ್ವರ್ ಕೊಡ್ತಾರೆ, ನಿಮಗೆ ತೆಂಗು, ಅಡಿಕೆ, ಆಮೇಲೆ ನಿಂಬೆಹಣ್ಣಿನ ಗಿಡ, ಚಕ್ಕೋತ ಗಿಡ, ನೆಲ್ಲಿಕಾಯಿ ಗಿಡ, ಈ ರೀತಿ ಗಿಡಗಳನ್ನ ಕೊಡೋದ್ರಿಂದ ನಿಮಗೆ ಲಾಂಗ್ ಟರ್ಮ್ ನಲ್ಲಿ ಆದಾಯ ಕೂಡ ಸಿಕ್ತು. ಎರಡನೇದಾಗಿ ನಿಮ್ಮ ಜಮೀನಿನ ಫಲವತ್ತತೆ ಹೆಚ್ಚುತ್ತೆ. ಮತ್ತೆ ಮೇಲಿನ ಏನು ಮಣ್ಣಿರುತ್ತೆ ಅಂತಂದ್ರೆ ನಮಗೆ ಗೊತ್ತಿದೆ, ಏನು ಅರ್ಧ ಅಡಿ ಮಣ್ಣಿದೆ ಮೇಲೆ, ಅದರಲ್ಲಿ ಮಾತ್ರ ಜಾಸ್ತಿ ಫಲವತ್ತತೆ ಇರೋದು ಅಂತ. ಅದು ಹೋಗ್ಬಾರ್ದು. ಅದು ಹೋಗದಲ್ಲೇ ತಡೆಯೋದು ಯಾವುದು, ಈ ಮರಗಳು. ಯಾಕಂತಂದ್ರೆ ಅವುಗಳು ಬೇರಿನಿಂದ ಆ ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಟಿರ್ತವೆ. ಹಾಗಾಗಿ ಸಾಯಿಲ್ ಎರೋಷನ್ ಕೂಡ ಆಗಲ್ಲ, ನಿಮಗೆ ಒಂದು ಆದಾಯದ ರೂಪ ಕೂಡ ಆಯಿತು. ಮತ್ತೆ ಆ ಮರಗಳು ಅವುಗಳ ಬೇರಿನಲ್ಲಿ ನೀರನ್ನು ಹಿಡಿದಿಡೋದ್ರಿಂದ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ನೀವು ಏನೇ ಬೆಳೆಯನ್ನ ಬೆಳೆದ್ರೂ ಕೂಡ ಹೆಚ್ಚಿನ ಲಾಭಾಂಶ ಅಂತಂದ್ರೆ ಹೆಚ್ಚಿನ ಇಳುವರಿಯನ್ನ ಪಡೆಯೋದ್ರಿಂದ ಹೆಚ್ಚಿನ ಲಾಭಾಂಶವನ್ನು ಕೂಡ ಪಡಿಬಹುದು. ಹಾಗಾಗಿ ಈ ಒಂದು ಅರಣ್ಯ ಕೃಷಿಯನ್ನ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಲಾಭಾಂಶಗಳೇ ಸಿಗ್ತವೆ ಹೊರತು ಯಾವುದೇ ನಷ್ಟ ಆಗಲ್ಲ. ಹಾಗಾದ್ರೆ ಈ ಒಂದು ಯೋಜನೆಯಲ್ಲಿ ಯಾವ ಯಾವ ಗಿಡಗಳು ಸಿಗ್ತವೆ ಅಂತ ಒಂದೊಂದಾಗೆ ನೋಡ್ತಾ ಹೋದ್ರೆ, ನೀಲಗಿರಿ, ಅಕೇಶಿಯಾ, ಸಿಲ್ವರ್ ಓಕ್, ಗಾಳಿ ಮರ, ನಾವೇನು ಸಾರ್ವೆ ಪೋಲ್ ಅಂತ ಕರಿತೀವಲ್ಲ, ಈ ಮನೆಗಳನ್ನ ಕಟ್ಟೋದಕ್ಕೋಸ್ಕರ ಪೋಲ್ಗಳನ್ನ ಯೂಸ್ ಮಾಡ್ತಾರಲ್ಲ, ಅವುಗಳು ಸಾರ್ವೆ ಪೋಲ್ಗಳು. ನೆಕ್ಸ್ಟ್ ಅಗಸೆ ಮರ ಅಂತ ಅಂದ್ರೆ ಸೆಸ್ಪೇನಿಯಾ ಅಂತ ಕರೀತಾರೆ ಇದನ್ನ. ಎರಿತ್ರೇನಿಯಾ ಅಂತ ಅಂದ್ರೆ ಆಲವಾಣ, ಇಲ್ಲ ಅಂತಂದ್ರೆ ಪಾರಿಭದ್ರ ಅಂತ ಕರೀತಾರೆ. ಇದರಲ್ಲಿ ಔಷಧೀಯ ಕಂಟೆಂಟ್ ಜಾಸ್ತಿ ಇರುತ್ತೆ, ಔಷಧೀಯ ಗುಣ ಹೆಚ್ಚು ಇರೋದ್ರಿಂದ ಇದಕ್ಕೂ ಕೂಡ ಜಾಸ್ತಿ ಬೇಡಿಕೆ ಇದೆ. ಇದ್ರ ಜೊತೆಗೆ ನಿಮ್ಗೆ ಎಲ್ಲಾ ರೀತಿಯ ಅಂತಂದ್ರೆ ಎಲ್ಲಾ ಜಾತಿಯ ಸಿಟ್ರಸ್ ಫ್ರೂಟ್ ಗಳನ್ನ ಕೊಡ್ತಾರೆ. ಸಿಟ್ರಸ್ ಫ್ರೂಟ್ ಅಂದ್ರೆ ಯಾವ ಹಣ್ಣಿನಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ. ಉದಾಹರಣೆಗೆ ನಿಮ್ಗೆ ನೆಲ್ಲಿಕಾಯಿ ಇರ್ಬೋದು, ಚಕ್ಕೋತ ಇರ್ಬೋದು, ಕಿತ್ಲೆ ಇರ್ಬೋದು, ಎಳ್ಳಿಕಾಯಿ ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ಈ ರೀತಿ ಮರಗಳಲ್ಲಿ, ಈ ರೀತಿ ಗಿಡಗಳಲ್ಲಿ ಏನಾಗುತ್ತೆ, ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ. ಅದರಿಂದ ಈ ಸಿಟ್ರಸ್ ಫ್ರೂಟಿನ ಗಿಡಗಳನ್ನ ಕೂಡ ನಿಮ್ಗೆ ಬೆಳೆಯೋದಕ್ಕೋಸ್ಕರ ಸಸಿಗಳನ್ನ ಕೊಡ್ತಾರೆ. ಇದರಿಂದ ನೀವು ನೋಡ್ಬೋದು, ಇವುಗಳನ್ನ ಬೆಳೆದ್ರೆ ಒಂದು 3 ರಿಂದ 4 ವರ್ಷದಲ್ಲಿ ನಿಮಗೆ ಇಳುವರಿ ಶುರುವಾಗುತ್ತೆ. ಈ ಚಕ್ಕೋತ ಇರ್ಬೋದು, ನಿಂಬೆಹಣ್ಣು ಇರ್ಬೋದು, ನೆಲ್ಲಿಕಾಯಿ, ಈ ರೀತಿ ಮರಗಳಲ್ಲಿ. ಹಾಗಾಗಿ ನೀವು ಆದಾಯವನ್ನು ಕೂಡ 3 ರಿಂದ 4 ವರ್ಷದ ಅವಧಿಯಲ್ಲಿ ಪಡ್ಕೊಂತ ಹೋಗ್ಬೋದು. ನೀವು ಮರಗಳನ್ನ ನೆಡ್ತೀರಾ ಅಂತಂದ್ರೆ, ನೀಲಗಿರಿ ಇರ್ಬೋದು, ಅಕೇಶಿಯಾ, ಸಿಲ್ವರ್, ಈ ರೀತಿ ಮರಗಳನ್ನ ನೆಡ್ತೀರಾ ಅಂತಂದ್ರೆ
ಕೊನೆಯಲ್ಲಿ ಅಂತಂದ್ರೆ ಅವುಗಳೆಲ್ಲ ಬೆಳವಣಿಗೆ ಆದ ನಂತರ ಕಟಾವ್ ಮಾಡಿಬಿಟ್ಟು ನೀವು ಆದಾಯವನ್ನ ಪಡ್ಕೋಬಹುದು. ಕಟಾವ್ ಮಾಡ್ಬೇಕಾದ್ರೆ ನೆನಪಿರ್ಲಿ, ಲೈಸೆನ್ಸ್ ಅನ್ನ ತಗೋಬೇಕಾಗತ್ತೆ ಮರಗಳನ್ನ ಕಟಾವ್ ಮಾಡೋದಕ್ಕೋಸ್ಕರ. ಮರಗಳನ್ನ ಕಟ್ ಮಾಡೋದಕ್ಕೆ ಲೈಸೆನ್ಸ್ ಬೇಕೇ ಹೊರತು ಈ ಕಿತ್ತಲೆ ಇರ್ಬೋದು, ನಿಂಬೆ ಹಣ್ಣಿಂದು ಮತ್ತೆ ಚಕ್ಕೋತ ಮರಗಳನ್ನ ನೆಟ್ಟಿರ್ತೀರಲ್ಲ ಅವುಗಳಿಗೆ ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ. ಯಾಕಂತಂದ್ರೆ ನೀವು ಅವುಗಳ ಮರವನ್ನ ಕಡಿತಾ ಇಲ್ಲ, ಕೇವಲ ಅವುಗಳ ಫಲವನ್ನ ಮಾತ್ರ ಕೀಳ್ತಾ ಇರೋದು. ಹಾಗಾಗಿ ಅವುಗಳ ಫಲವನ್ನ ಕಿತ್ತು ನೀವು ಮಾರಾಟ ಮಾಡ್ಬೋದು. ನೀವು ಇಲ್ಲಿಗೆ ಮಾರಾಟ ಮಾಡಬೇಕು ಅಂತ ಏನಿಲ್ಲ, ಅದು ನಿಮ್ದು ಮುಂದಿಂದು. ಪ್ರೋತ್ಸಾಹ ಧನ ನೀಡೋವರೆಗೂ ಮಾತ್ರ ಅದು ಅರಣ್ಯ ಇಲಾಖೆ ಕೆಲಸ. ಪ್ರೋತ್ಸಾಹ ಧನ ನೀಡಾದ್ಮೇಲೆ, ಬೆಳವಣಿಗೆ ಆದ್ಮೇಲೆ ಏನೇನು ಲಾಭಾಂಶ ಬರುತ್ತೆ ಆ ಒಂದು ಗಿಡದಿಂದ, ಅದು ಪ್ರತಿಯೊಂದು ಕೂಡ ನಿಮ್ಮ ಕೈಗೆ ಸೇರುತ್ತೆ. ಹಾಗಾಗಿ ಈ ಒಂದು ಯೋಜನೆಯನ್ನ ಯಾರು ಮಿಸ್ ಮಾಡ್ಕೋಬೇಡಿ. ನೋಡಿ, ಅವರೇ ಹಣವನ್ನ ಕೊಡ್ತಾರೆ ಗಿಡಗಳನ್ನ ಬೆಳೆಸೋದಕ್ಕೆ, ಕಡಿಮೆ ವೆಚ್ಚದಲ್ಲಿ ನಿಮಗೆ ಗಿಡಗಳನ್ನು ಕೂಡ ಕೊಡ್ತಾರೆ, ಮತ್ತಿನ್ನೇನ್ ಬೇಕು. ಹಾಗಾಗಿ ಈ ಒಂದು ಯೋಜನೆಯನ್ನ ಯಾರು ಕೂಡ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ, ನೀವು ಫಸ್ಟ್ ನಿಮ್ಮ ಜಿಲ್ಲೆಯ ಅರಣ್ಯ ಅಧಿಕಾರಿಗಳ ಕಚೇರಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗಿ ನೀವು 10 ರೂಪಾಯಿಯನ್ನ ನೋಂದಣಿ ಶುಲ್ಕವಾಗಿ ಕಟ್ಟಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ನಿಮಗೆ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಜಮೀನಿನ ಪಾಣಿ, ಕೈ ಬರಹದ ನಕ್ಷೆ, ಆಧಾರ್ ಕಾರ್ಡು ಮತ್ತೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಪೇಜಿನ ಜೆರಾಕ್ಸ್. ನೀವು ಯಾವ್ದಾದ್ರು ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ನಿಮ್ದು ಅಕೌಂಟ್ ಇರುತ್ತಲ್ವಾ, ಸೊ ಅದ್ರದ್ದು ಪಾಸ್ಬುಕ್ ಇಂದು ಮೊದಲನೇ ಪೇಜಿನ ಜೆರಾಕ್ಸ್ ಅನ್ನ ಕೊಟ್ಟು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಅದು ಕೂಡ ನೀವು ಆಗಸ್ಟ್ ಒಳಗಡೆ, ಮೇ ಆಗಸ್ಟ್ ಒಳಗಡೆನೆ ಅರ್ಜಿಯನ್ನ ಸಲ್ಲಿಸಿ. ಈಗ ಒಳ್ಳೆ ಸಮಯ ಅರ್ಜಿಯನ್ನ ಸಲ್ಲಿಸೋದಕ್ಕೆ. ನೀವು ಅರ್ಜಿಯನ್ನ ಸಲ್ಲಿಸಾದ್ಮೇಲೆ ಇಷ್ಟು ಸಸಿಗಳು ಬೇಕು ಅಂತ ನೀವು ಸ್ಪೆಸಿಫೈ ಮಾಡಿರ್ತೀರಲ್ಲ, ಅವುಗಳನ್ನ ಅವರು ರೆಡಿ ಮಾಡಿ ನಿಮ್ಗೆ ಫೋನ್ ಮಾಡಿ ಕರೆಸ್ಕೊಂಡು ನಿಮ್ಗೆ ನಿಮ್ಮ ಸಸಿಗಳನ್ನ ವಿತರಣೆಯನ್ನ ಮಾಡ್ತಾರೆ. ಹಾಗಾಗಿ ಈ ಒಂದು ಯೋಜನೆಯನ್ನ ಯಾರೂ ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು 1 ವರ್ಷದ ಸ್ಪ್ಯಾನ್ ಅಲ್ಲಿ ನಡೆಯುವಂಥದ್ದು. ಈ ವರ್ಷ ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೆ, ನೆಕ್ಸ್ಟ್ ಅರ್ಜಿ ಸಲ್ಲಿಸೋ ಹೊತ್ತಿಗೆ ನಿಮ್ಗೆ ಆ ಒಂದು ಸಸಿಗಳನ್ನ ಕೊಟ್ಬಿಡ್ಬೇಕು. ಹಾಗಾಗಿ ಇದರಲ್ಲಿ ಡಿಲೇ ಆಗಲ್ಲ, ಬೇರೆ ಯೋಜನೆಗಳ ತರ ಡಿಲೇ ಆಗಲ್ಲ. ಹಾಗಾಗಿ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸ್ಕೊಂಡು ನಿಮಗೂ ಕೂಡ ಒಳ್ಳೆಯದು, ವಾತಾವರಣಕ್ಕೂ ಕೂಡ ಒಳ್ಳೆಯದು, ಮತ್ತೆ ಆದಾಯವನ್ನು ಕೂಡ ಸಿಗೋದ್ರಿಂದ ಇದನ್ನ ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಮುಖಾಂತರ ಸಸಿಗಳನ್ನ ಪಡ್ಕೊಂಡು ಪ್ರೋತ್ಸಾಹವನ್ನು ಕೂಡ ಪಡ್ಕೋಬಹುದು, ಆ ಸಸಿಗಳನ್ನ ನೆಟ್ಟು ಬೆಳವಣಿಗೆ ಮಾಡಿಸೋದಕ್ಕೋಸ್ಕರ ಅಂತ ತಿಳ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವುದಾದ್ರೂ ಯೋಜನೆಯ ಕುರಿತಾಗಿ ವಿಚಾರಗಳು ಬೇಕಾಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ಆದಷ್ಟು ವಿಚಾರಗಳನ್ನ ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.